ಸ್ವಾಮಿ ಶರಣ. ಎಲ್ಲ ಆತ್ಮೀಯ ಮಿತ್ರ ವೀಕ್ಷಕರೇ, ಏನು ನವಂಬರ್, ಡಿಸೆಂಬರ್, ಜನವರಿ ಬಂತು ಅಂದರೆ ಇಡೀ ದೇಶದ ಎಲ್ಲೆಡೆ ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುವ ಅಯ್ಯಪ್ಪನ ಘೋಷಣೆ ಕೇಳಿಬರುತ್ತೆ. ಎಲ್ಲ ಅಯ್ಯಪ್ಪ ಮಂದಿರಗಳಲ್ಲಿಯೂ ಸಹ ಆ ದೇವರಿಗೆ ವಿಶೇಷವಾದ ಪೂಜೆಗಳನ್ನು ನಡೆಸ್ತಾ ಇರ್ತಾರೆ. ಹುಣಸೂರು ಮತ್ತು ಮಡಿಕೇರಿಯ ಹೆದ್ದಾರಿಯಲ್ಲಿರುವಂತಹ ಹುಣಸೂರಿನ ಶ್ರೀ ಅಯ್ಯಪ್ಪ ಸ್ವಾಮಿ ಬೆಟ್ಟದ ಮೇಲೆ ಪ್ರತಿ ಶನಿವಾರ ವಿಶೇಷವಾದಂಥ ಅಲಂಕಾರ ಹಾಗೂ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ನಡೀತಾ ಇತ್ತು. ಅದೇ ರೀತಿ ಈ ಶನಿವಾರ ನಾವು ಆ ದೇವಾಲಯದ ಆವರಣಕ್ಕೆ ಹೋದಾಗ ಅಯ್ಯಪ್ಪನ ಭಜನೆ ನಡೀತಾ ಇತ್ತು. ಕೊನೆಯಲ್ಲಿ ಮಂಗಳಾರತಿಯ ಸಮಯದಲ್ಲಿ 18 ಮೆಟ್ಟಿಲ ಬಡಿ ಹಾಡನ್ನು ಬಹಳ ಭಕ್ತಿಮಯವಾಗಿ ಹಾಡಲಾಯಿತು. ಆ ಹಾಡನ್ನು ನಮ್ಮ ಪ್ರೀತಿಯ ವೀಕ್ಷಕರಿಗಾಗಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ. ಅದನ್ನು ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಆ ದೇವಾಲಯದಲ್ಲಿ ಏನೆಲ್ಲ ಕೈಂಕರ್ಯಗಳು ನಡೆಯುತ್ತೆ ಅನ್ನೋದನ್ನು ಕೊನೆಯಲ್ಲಿ ಆ ಒಂದು ದೇವಾಲಯದ ಆಡಳಿತ ಮಂಡಳಿಯವರು ಹೇಳ್ತಾರೆ. ಅದನ್ನು ಸಹ ಕೇಳೋಣ ಅಂತ ಹೇಳ್ತಾರೆ. ನಾವೀಗ ಹೋಗೋಣ ಹುಣಸೂರಿನ ಹುಣಸೂರು ಹೆದ್ದಾರಿಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಟ್ಟಕ್ಕೆ. ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪಿಲ್ಲಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಂ ಪೊನ್ನಯ್ಯಪ್ಪ 18 ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ
ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಮಿಲ್ಲಯ್ಯಪ್ಪ ಅಯ್ಯಪ್ಪ ಭಗವಾನೇ ಶರಣಂ ಪೊನ್ನಯ್ಯಪ್ಪ ಸ್ವಾಮಿ ಕೊನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿ ಎಲ್ಲಾದರೂ ಶರಣಮಿಲ್ಲಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಮಾನವತಾಂ ಪಡಿಗಳೇ ಶರಣಮಯ್ಯಪ್ಪ ಸರ್ವ ಸಂಕಷ್ಟ ನಿವಾರಿಸುವವನೇ ಶರಣಮಯ್ಯಪ್ಪ ತಾರಕನೇ ಶರಣಮಯ್ಯಪ್ಪ ನಿತ್ಯ ಬ್ರಹ್ಮಚಾರಿಯೇ ಶರಣಮಯ್ಯಪ್ಪ ಸಾಗರನೇ ಶರಣಮಯ್ಯಪ್ಪ ಗಿರಿವಾಸನೇ ಶರಣಮಯ್ಯಪ್ಪ ಕೃಷ್ಣಾಂಬಡಿ ಗದಿಪತಿಯೇ ಶರಣಮಯ್ಯಪ್ಪ ಶ್ರೀ ಹರಿಹರ ದರ್ಶಿತನಯ್ಯನಯ್ಯಪ್ಪ ಸ್ವಾಮಿಯೇ ಆತ್ಮೀಯ ಗೌರವಾನ್ವಿತ ಭಕ್ತ ಬಾಂಧವರೇ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಇದೇ ನಮ್ಮ ಆರಂಗಿ ಕ್ವಾರ್ಟರ್ಸ್ ಪಕ್ಕದಲ್ಲಿರ್ತಕ್ಕಂಥ ಈ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ಸದಾ ನಡೀತಾ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಪೂಜೆ ಇರುತ್ತೆ, ಸಂಜೆ ಪೂಜೆ ಇರುತ್ತೆ. ಆದರೆ ವಾರ್ಷಿಕವಾಗಿ ವಾರ್ಷಿಕೋತ್ಸವ ಅಂತೇಳಿ ಮೊನ್ನೆ ತಾನೇ 31ನೇ ವರ್ಷದ ವಾರ್ಷಿಕೋತ್ಸವ ಆಯಿತು. ಪ್ರತಿ ವರ್ಷ ವಿಶೇಷವಾಗಿ ವಾರ್ಷಿಕೋತ್ಸವವನ್ನು ಪೂಜಾ ಕಾರ್ಯಕ್ರಮವನ್ನು ನಡೆಸ್ತೇವೆ. ಪೂಜೆಗಳ ವಿಧಾನದೊಂದಿಗೆ ಸರ್ವರಿಗೂ ಸಾರ್ವಜನಿಕ ಭಕ್ತ ಬಾಂಧವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿರುತ್ತೆ. ಬಹಳ ವೈಭವಯುತವಾಗಿ ಸರ್ವದಾ ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ವರ್ಷದಲ್ಲಿ ಅತ್ಯಂತ ದೊಡ್ಡ ಪೂಜಾ ಕೈಂಕರ್ಯದ ಕಾರ್ಯಕ್ರಮ ಅಂದರೆ ನಮ್ಮ ವಾರ್ಷಿಕೋತ್ಸವ. ಆನಂತರ ವಿಶ್ವ ಬೆಳಕು ಆವಾಗಲೂ ಕೂಡ ಒಂದು ಪೂಜಾ ಕೈಂಕರ್ಯ ದೇವಾಲಯದಲ್ಲಿ ನಡೆಯುತ್ತೆ. ಸಂಕ್ರಾಂತಿ ಮಕರ ಬೆಳಕು ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ. ಅದು ಬಿಟ್ಟರೆ ಬೆಳಗ್ಗೆ ಪ್ರತಿದಿನ ಪೂಜೆ ಇರುತ್ತೆ, ಸಂಜೆ ಪೂಜೆ ಇರುತ್ತೆ. ಶನಿವಾರ ಮಾತ್ರ ವಿಶೇಷವಾಗಿ ಪೂಜೆಯನ್ನು ಏರ್ಪಡಿಸಿರುತ್ತೆ. ಬಂದತಕ್ಕಂಥ ಭಕ್ತರಿಗೆಲ್ರಿಗೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಪ್ರತಿ ಶನಿವಾರ ಭಜನಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ತೇವೆ. ಅಂದರೆ 8 ಗಂಟೆಗೆ ಭಜನೆ ಪ್ರಾರಂಭ ಆದರೆ 9 ಗಂಟೆಗೆ ಮಹಾಮಂಗಳಾರತಿಯಿಂದ 9 ಗಂಟೆ ತನಕ ಮಹಾಮಂಗಳಾರತಿ, ನಂತರ ತೀರ್ಥಪ್ರಸಾದ ವಿನಿಯೋಗ ಆಗುತ್ತೆ. ಹಾಗಾಗಿ ಈ ದೇವಾಲಯದ ಪೂಜಾ ಕೈಂಕರ್ಯ ನಡ್ಕೊಂಡು ಅನುಚಾನವಾಗಿ ಬರ್ತಾ ಇದೆ. ದಯಮಾಡಿ ಭಕ್ತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರುಣಾಮಯನಾದ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಇದೊಂದು ಸದಾವಕಾಶ. ಜೊತೆಗೆ ಈ ಕ್ಷೇತ್ರ ಪ್ರಸಿದ್ಧಿಯಾಗಿದೆ. ಅನೇಕ ಮಹಾನುಭಾವರು ನಾವು ಇಲ್ಲಿ ನೋಡಿದಂತೆ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಂಡು ಹರಕೆ ಹೊತ್ತು ಆನಂತರ ಬಂದು ನಾವು ಮನಸ್ಸಿನಲ್ಲಿ ಅಂದ್ಕೊಂಡ್ವಿ ದೇವಾಲಯದಲ್ಲಿ ಒಂದು ಪೂಜೆ ಮಾಡಿಸಿದ್ರೆ ನಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂತ. ಅದೇ ರೀತಿ ಕರುಣಾಮಯನಾದ ಅಯ್ಯಪ್ಪ ಸ್ವಾಮಿ ನಮ್ಮ ಕೋರಿಕೆಯನ್ನು ಮನ್ನಿಸಿ ಈಡೇರಿಸಿದ್ದಾನೆ. ನಾವು ಅವನಿಗೆ ಹರಕೆ ಸಲ್ಲಿಸಕ್ಕೆ ಬಂದಿದ್ದೀವಿ ಅಂತ ಎಷ್ಟೋ ಜನ ಮಹಾನುಭಾವರು ಬಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದಿದೆ. ನಂಬಿಕೆಗಿಂತ ದೇವರಿಲ್ಲ, ನಂಬಿಕೆಯೇ ದೇವರು. ಶ್ರೀ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಹೋಗಿ ಪೂಜಿಸಿದ್ರು ಅಷ್ಟೇ, ಇಲ್ಲಿ ಪೂಜಿಸಿದ್ರು ಅಷ್ಟೇ. ನಮ್ಮ ಉದ್ದೇಶ ಈಗ ಒಂದು 60-70 ವಯಸ್ಸು ತುಂಬಿದವರು ಶಬರಿಮಲೆ ಅಯ್ಯಪ್ಪನ ಭಕ್ತರಿರ್ತಾರೆ. ಬೆಟ್ಟವನ್ನು ಹತ್ತಿ ಹೋಗಿ ಅಲ್ಲಿ ದರ್ಶನ ಪಡೆಯೋದಕ್ಕೆ ಅವ್ರಿಗೆ ಚೈತನ್ಯ ಇರಲ್ಲ. ಅದೇ ರೀತಿ ಅಯ್ಯಪ್ಪನ ಒಂದು ದರ್ಶನವನ್ನು ಇಲ್ಲಿಂದಲೇ ಪಡೆದು ಕೃತಾರ್ಥರಾಗೋದಕ್ಕೆ ಒಂದು ಅವಕಾಶ ಅಂತ ಈ ದೇವಾಲಯವನ್ನು ನಿರ್ಮಿಸಿ ಸರ್ವರ ಸಹಕಾರದೊಂದಿಗೆ ಅಭಿವೃದ್ಧಿ ಆಗ್ತದೆ. ನಿಮ್ಮ ಸಹಕಾರ ಸರ್ವದಾ ಇರಲಿ ಅಂತ. ಹಾಗೆಯೇ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಶ್ರೀ ಯೋಗ ನರಸಿಂಹಸ್ವಾಮಿ ಬೆಟ್ಟ ಇದೆ. ಕೆಲವರು ಬೆಟ್ಟ ಹತ್ತಕ್ಕಾಗಲ್ಲ, ಆದರೆ ನರಸಿಂಹಸ್ವಾಮಿಯ ದರ್ಶನ ಮಾಡಬೇಕು ಅಂದವರಿಗೆ ನಮ್ಮ ಸ್ನೇಹಿತರಾದಂಥ ನನ್ನ ಒಡನಾಡಿ ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದ ಭಾಷ್ಯಂ ಸ್ವಾಮಿ ಮೈಸೂರಿನಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬೆಟ್ಟಗಳನ್ನು ಹತ್ತುವಂಥ ಅಗತ್ಯ ಇಲ್ಲ, ಬಂದು ಭಗವಂತನ ದರ್ಶನ ಪಡೆಯಬಹುದು. ಹಾಗೆ ಈ ಒಂದು ಬೆಟ್ಟ ಸಂಪ್ರದಾಯದಂತೆ ಬೆಟ್ಟದ ಮೇಲೆ ಅಯ್ಯಪ್ಪ ಇದ್ದರೂ ಕೂಡ ಇದು ಅಷ್ಟೊಂದು ಕಠಿಣವಾದ ಬೆಟ್ಟ ಅಲ್ಲ, ಸಾಮಾನ್ಯವಾಗಿ ಸರ್ವರು ಹತ್ತಿರ್ತಕ್ಕಂಥ ಬೆಟ್ಟ. ಆದ್ದರಿಂದ ಈ ಬೆಟ್ಟಕ್ಕೆ ಪ್ರತಿ ಶನಿವಾರ ಬಂದು ಭಗವಂತನ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಕರುಣಾಮಯನಾದ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.